ಓಂ ಕಾಮಾಚ್ಚ ನಾನುಮಾನಾಪೇಕ್ಷಾ ಓಂ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ನಾವೀಗಾಗಲೇ ತತ್ತರ್ಕ ದೀಪಾವಳಿ ಮತ್ತು ತತ್ವಪ್ರದೀಪ ಇದನ್ನೆಲ್ಲ ನೋಡಿದ್ದೇವೆ. ಇನ್ನು ಮುಂದೆ ನಾವು ನೋಡಬೇಕಾದದ್ದು ತತ್ವಪ್ರಕಾಶಕ. ನಾನು ಭೇದೋಕ್ತೇ ಶ್ರುತ್ಯ ವಿರೋಧೇಪಿ, ಭೇದದ ಉಕ್ತಿಗಳು, ಭೇದವನ್ನು ಸಾಧನೆ ಮಾಡುವಂಥ ವೇದವಾಕ್ಯಗಳು ಅಥವಾ ಪುರಾಣ ವಾಕ್ಯಗಳು, ಅವುಗಳಿಗೆ ಶ್ರುತಿಯ ವಿರೋಧ ಇಲ್ಲದೆ ಇರಬಹುದು. ಅಂದರೆ ಶ್ರುತಿ ಮತ್ತು ಸ್ಮೃತಿ ಯಾವುದಾದ್ರೂ ಅದರ ವಿರೋಧ ಇಲ್ಲದೆ ಇರಬಹುದು. ಆದರೆ ಅನುಮಾನದ ವಿರೋಧ ಇದೆ ಅಂತ ಪ್ರಶ್ನೆ. ಅದ್ಯಾವುದು? ವಿಮತಾನಿ ಶರೀರಾಣಿ ಮದ್ಭೋಗಾಯತನಾನಿ ಶರೀರತ್ವಾತ್ ಇತ್ಯಾದಿ ಅನುಮಾನಗಳು. ಇವನ್ನೆಲ್ಲ ಕೆಲವು ಅನುವ್ಯಾಖ್ಯಾನದಲ್ಲಿ ಬಂದದನ್ನ ಇಲ್ಲಿ ತಗೊಂಡಿದ್ದಾರೆ ಜಯತೀರ್ಥರು. ಇತ್ಯಾದಿ ಅನುಮಾನ ವಿರೋಧಸ್ತು ಭವತಿ. ಈ ಅನುಮಾನ, ಇದೇ ಮೊದಲಾದ ಅನುಮಾನಗಳ ವಿರೋಧ ಆ ಭೇದೋಕ್ತಿಗೆ ವಿರೋಧ. ಯಾವುದಕ್ಕೆ ಅಂದರೆ ಭೇದೋಕ್ತಿಗೆ, ಭೇದದ ಸ್ಟೇಟ್ಮೆಂಟ್ಗಳಿಗೆ ಬರ್ತದಲ್ಲ ಅಂತ ಇತ್ಯತಃ. ಆ ಪ್ರಶ್ನೆಗೆ ಉತ್ತರ ಹೇಳ್ತಿದ್ದಾರೆ ನಚ ಅಂತ. ನಚ್ಚ ತತ್ತದ ಅನುಮಾನ ವಿರೋಧ. ಆಯಾ ಬೇರೆ ಬೇರೆ ಅನುಮಾನಗಳಿಂದ ವಿರೋಧ ಬರ್ತದಲ್ವಾ ಅಂತ ಬರೋದಿಲ್ಲ. ಯಾಕೆ ವಿರೋಧ ಇಲ್ಲ ಅಂದರೆ ತತ್ರ ಹೇತ್ವಾಕಾಂಕ್ಷಾಯಾಮ್. ಏನು ಕಾರಣ? ಕಾರಣದ ಪ್ರಶ್ನೆ. ಆಕಾಂಕ್ಷೆ ಅಂದರೆ ಪ್ರಶ್ನೆ. ಅದಕ್ಕೆ ಸೂತ್ರ ಉಪನ್ಯಾಸ ವ್ಯಾಚಷ್ಟೆ, ಸೂತ್ರವನ್ನು ತೋರಿಸಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಕಾಮಾಚ್ಯ ಅಂತ. ಕಿಂ ಅದ್ವೈತಂ ಶ್ರುತ್ಯಾದ್ಯನುಕೂಲೇನ ಅನುಮಾನೇನ ಸಾಧ್ಯತೆ. ನಾವು ಅವ್ರನ್ನ ಹೀಗೆ ಪ್ರಶ್ನೆ ಮಾಡಬೇಕು. ಈ ಅದ್ವೈತವನ್ನು ಸಾಧನೆ ಮಾಡಬೇಕು ಅಂತ ನಿಮ್ಮ ಹಂಬಲ ಇದೆಯಲ್ಲ, ಅದು ಶ್ರುತ್ಯಾದಿಗಳಿಗೆ ಅನುಕೂಲವಾದಂಥ ಶ್ರುತಿ ಸ್ಮೃತಿ ಪ್ರತ್ಯಕ್ಷ ಇತ್ಯಾದಿ ಯಾವುದೇ ಆಗಬಹುದು, ಅವುಗಳ ಅನುಕೂಲ ಉಳ್ಳಂತಹ ಅದರ ಬೆಂಬಲ ಉಳ್ಳಂತಹ ಅನುಮಾನದಿಂದ ಇದನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರೋ. ಪೃಥಕ್ ಅನುಮಾನೇನವ. ಪೃಥಕ್ ಅನುಮಾನ ಅಂದರೆ ಪ್ರತ್ಯೇಕ ಅನುಮಾನ, ಯಾವುದೇ ಬೆಂಬಲ ಇಲ್ಲದೆ ಇರುವಂತಹ ಶುದ್ಧವಾದ ಅನುಮಾನ. ಆ ಅನುಮಾನದಿಂದ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರೋ ಅಂತ ಎರಡು ಥರದ ಪ್ರಶ್ನೆ ಮಾಡ್ತೀವಿ. ನಾದ್ಯ, ಮೊದಲನೇದು ಸರಿಯಲ್ಲ. ಯಾಕೆ ಅಂದರೆ ಶ್ರುತಿ ಸ್ಮೃತಿಗಳ ಬೆಂಬಲವುಳ್ಳಂತಹ ಅನುಮಾನ ಈ ಅದ್ವೈತದ ವಿಷಯದಲ್ಲಿ ಇಲ್ಲವೇ ಇಲ್ಲ. ಅದ್ವೈತ ಶ್ರುತ್ಯಾದೇಹೇ ಅಭಾವಸ್ಯ ಉಕ್ತತ್ವಾತ್. ಅದ್ವೈತವನ್ನು ಪ್ರತಿಪಾದನೆ ಮಾಡುವ ಶ್ರುತಿ ಸ್ಮೃತಿಗಳಿಗೆ, ಭಾಗವತ ಇತ್ಯಾದಿಗಳಲ್ಲಿ ಇವೆಲ್ಲ ಮೊದಲಾದ ಸ್ಮೃತಿಗಳು ಮತ್ತು ಅನುಮಾನಗಳು ಇತ್ಯಾದಿ ಯಾವುದೇ ಇರಲಿ, ಇದು ಯಾವುದಕ್ಕೂ ಕೂಡ ಅಂಥವು ಯಾವುದೇ ಪ್ರಮಾಣವೇ ಇಲ್ಲ. ಅದ್ವೈತವನ್ನು ಪ್ರತಿಪಾದನೆ ಮಾಡುವಂತಹ ಶ್ರುತಿ ಸ್ಮೃತಿ ಯಾವುದೂ ಕೂಡ ಇಲ್ಲ. ಅದ್ವೈತ ಶ್ರುತ್ಯಾದೇಹೇ ಅಭಾವಸ್ಯ ಉಕ್ತತ್ವಾತ್. ಅದು ಹಿಂದೆ ಪ್ರತಿಪಾದನೆ ಮಾಡಿದ್ದೀವಿ ನಾವು. ಆದ್ದರಿಂದ ಶ್ರುತಿ ಸ್ಮೃತಿಗಳ ಬೆಂಬಲವುಳ್ಳಂತಹ ಅನುಮಾನ ಇರುವುದು ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ನ ದ್ವಿತೀಯ, ಶ್ರುತಿ ಸ್ಮೃತಿಗಳ ಬೆಂಬಲವಿಲ್ಲದ ಶುದ್ಧ ಅನುಮಾನವೇ ಈ ಭೇದವನ್ನು ವಿರೋಧಿಸ್ತದೆ, ಅಭೇದವನ್ನು ಸ್ಥಾಪನೆ ಮಾಡ್ತದೆ ಅಂತ ಅವ್ರು ಹೇಳಿದರೆ ಅದನ್ನು ನಿರಾಕರಣೆ ಮಾಡ್ತಾರೆ. ಪೃಥಕ್ ಅನುಮಾನಸ್ಯ ಕಾಮಗಾಮಿತ್ವೇನ. ಪೃಥಕ್ ಅನುಮಾನ ಅಂದರೆ ಯಾವುದೇ ಬೆಂಬಲವಿಲ್ಲದ ಅನುಮಾನ, ಅದು ಕಾಮಗಾಮಿ ಆದ್ದರಿಂದ, ಅದು ಬೇಕಾಬಿಟ್ಟಿಯಾಗಿ ಸಂಚಾರ ಮಾಡುವುದರಿಂದ. ಅದೃಷ್ಟಾರ್ಥ ವಿಷಯ, ಅಲೌಕಿಕವಾದ ವಿಷಯಗಳು, ಅದೃಷ್ಟಾರ್ಥ ಅಲೌಕಿಕವಾದ ಅತೀಂದ್ರಿಯ ವಿಷಯಗಳು, ಅದರ ಕುರಿತು ಅನಪೇಕ್ಷಿತೆಯ ಉಕ್ತವಾದಕತ್ವ ಅಯೋಗಾತ್. ಅದು ಅನಪೇಕ್ಷಿತ. ಇಂಥ ಪ್ರಮಾಣಗಳ ಬೆಂಬಲ ತಗೊಂಡು ನಮಗೇನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಉಕ್ತ ಬಾಧಕತ್ವ ಅಯೋಗಾತ್. ಈ ನೀವು ಹಿಂದೆ ಹೇಳಿದಂತೆ ಭೇದೋಕ್ತಿಗೆ ಶ್ರುತಿ ವಿರೋಧ ಇಲ್ಲದೆ ಹೋದರೂ ಕೂಡ ಅನುಮಾನದ ವಿರೋಧ ಬರ್ತದೆ ಅಂತ ಏನು ಹೇಳಿದರೆ ಅಂಥ ಬಾಧಕತ್ವ ಬರುವುದೇ ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಮೃತ್ಯಾದಿ ಸಮ್ಮತಿ ಮಾಹ, ಸ್ಮೃತಿ ಮೊದಲಾದವುಗಳು, ಸ್ಮೃತಿ ಅಂದರೆ ಪೌರುಷೇಯ ಗ್ರಂಥ ಅಂತ ಅರ್ಥ. ಪೌರುಷೇಯ ಗ್ರಂಥಗಳು ಮೊದಲಾದವುಗಳ ಸಮ್ಮತಿಯನ್ನ ತೋರಿಸ್ತಾ ಇದ್ದಾರೆ. ಉಕ್ತಂಚ ಅಂತ ನಾವು ಪುರಾಣ ವಾಕ್ಯ ಮೊನ್ನೆ ನೋಡಿದ್ವಿ. ಯಥಾ ಕಾಮಾನುಮಾಸ್ಯ ಯಥಾ ಕಾಮಾನುಮಾ ಯಸ್ಮಾತ್ ತಸ್ಮಾತ್ ಸ ಅನಪಗಾಶ್ರುತೇ ಪೂರ್ವಪರ ವಿರೋಧಾಯ ಚೇಷ್ಯತೆ ನಾನ್ಯಥಾ ಕ್ವಚಿತ್ ಅಂತ ಇದನ್ನ ಈ ಥರ ಬ್ರಹ್ಮಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಬಂದದನ್ನು ತಗೊಳ್ಬೇಕು. ಯಥಾಕಾಮ ಅನುಮಾಸ್ಯಾತ್. ಅನುಮಾನದ ಸ್ವಭಾವ ಹೇಗೆ ಅಂದರೆ ಯಥಾಕಾಮ, ನಮ್ಮ ಅಪೇಕ್ಷೆ ಹೇಗಿದೆಯೋ ಆ ಥರ ಆ ಪ್ರಯೋಗ ಮಾಡುವ ಅನುಮಾನವು ಕೂಡ ಇರ್ತದೆ.
ನಾವೇನು ಪ್ರತಿಪಾದನೆ ಮಾಡಬೇಕು, ನಾವೇನು ನಂಬಿದ್ದೀವಿ ಅದನ್ನೇ ಅನುಮಾನದಿಂದ ಪ್ರತಿಪಾದನೆ ಮಾಡಲಿಕ್ಕೆ ಹೊರಡ್ತೇವೆ. ಯಥಾ ಕಾಮ ಅನುಮಾ ಸ್ಯಾತ್ ತಸ್ಮಾತ್ ಸ ಅನಪಗಾ ಶ್ರುತೇ. ಆದ್ರಿಂದ ಸ ಅಂದ್ರೆ ಆ ಅನುಮಾನ ಅದು ಶ್ರುತೇ ಅನಪಗ, ಶ್ರುತಿಯಿಂದ, ಶ್ರುತೇ ಅಂತ ಪಂಚಮಿ ವಿಭಕ್ತಿ, ಆ ಪಂಚಮಿ ಶ್ರುತೇ ಅನಪಗ, ಅದಕ್ಕೆ ಅನುಕೂಲಕರವಾಗಿಯೇ ಇರಬೇಕು. ಶ್ರುತೇ ಅನಪಗ ಅಂತ ತದನುಕೂಲ, ಶ್ರುತಿಗೆ ಅನುಕೂಲಕರವಾಗಿದ್ದರೆ ಅದನ್ನು ಸ್ವೀಕಾರ ಮಾಡಬಹುದು. ಸ ಅನಪಗ ಶ್ರುತೇ ಹಾಗಿದ್ರೆ ಸ್ವೀಕಾರ ಮಾಡಬಹುದು, ಇಲ್ಲದೆ ಹೋದ್ರೆ ಸ್ವೀಕಾರ ಮಾಡಬಾರದು. ಹೇಗೆ ಸ್ವೀಕಾರ ಮಾಡಬೇಕು ಅಂದರೆ ಪೂರ್ವೋಪರ ವಿರೋಧಾಯ. ಎರಡು ವೇದವಾಕ್ಯಗಳನ್ನು ನಾವು ವಿಚಾರಣೆ ಮಾಡಲಿಕ್ಕೆ ಕೂತಾಗ ಅದರಲ್ಲಿ ಪೂರ್ವಾಪರ ವಿರೋಧ, ಹಿಂದಿನ ವಾಕ್ಯಕ್ಕೂ ಮುಂದಿನ ವಾಕ್ಯಕ್ಕೂ ವಿರೋಧ ಬಂದರೆ, ಅಥವಾ ಒಂದೇ ವಾಕ್ಯದಲ್ಲೇ ಎರಡು ಶಬ್ದಗಳಿಗೆ ವಿರೋಧ ಬಂದರೆ, ಆವಾಗ ಏನು ಅರ್ಥ ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ತರ್ಕವನ್ನು ಉಪಯೋಗ ಮಾಡಬೇಕಷ್ಟೆ. ನಾ ಅನ್ಯಥಾ ಕ್ವಚಿತ. ಬೇರೆ ಯಾವ ದೃಷ್ಟಿಯಿಂದಲೂ ಕೂಡ ಅಂಥ ಅನುಮಾನವನ್ನು ಪ್ರಯೋಗ ಮಾಡಬಾರ್ದು. ಅಲ್ಲಿ ಅನಪಗ ಅಂತಿದೆ. ಅಪಗ ಅಂತಂದ್ರೆ ಅಪಗಚ್ಚತಿ ಇತಿ ಅಪಗ, ದೂರ ಇರುವಂಥದ್ದು ಅಂತ ಅರ್ಥ. ಶ್ರುತಿಯಿಂದ ದೂರ ಇರುವಂಥದ್ದು, ಶ್ರುತಿಯ ಗೊಡವೇ ಬೇಡ, ಶ್ರುತಿಯ ಬೆಂಬಲವೂ ಬೇಡ ಅಂತ ದೂರ ಇರುವ ಅನುಮಾನವನ್ನ ಅಪಗ ಅಂತಾರೆ. ಅಪಗಚ್ಚತಿ ಇತಿ ಅಪಗ. ಅನಪಗ ಅಂದ್ರೆ ನ ಅಪಗಚ್ಚತಿ ಇತಿ ಅನಪಗ. ಶ್ರುತಿಯಿಂದ ಅದೆಂದೂ ದೂರ ಇರುವುದು ಸಾಧ್ಯವಿಲ್ಲ. ಶ್ರುತಿಯ ಬೆಂಬಲವನ್ನು ಧಿಕ್ಕರಿಸಿ, ಶ್ರುತಿ ಸ್ಮೃತಿಗಳ ಮತ್ತು ಪ್ರತ್ಯಕ್ಷದ ಬೆಂಬಲವನ್ನು ಧಿಕ್ಕರಿಸಿ ಆ ಅನುಮಾನ ಅಂತ ಅನ್ನೋದು ಇರುವುದು ಸಾಧ್ಯ ಇಲ್ಲ. ಇದ್ದರೆ ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಯಾವುದು ಅಪಗ ಇದೆಯೋ ಅದು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ, ಯಾವುದು ಅನಪಗ ಇದೆಯೋ ಅದು ಸ್ವೀಕಾರಕ್ಕೆ ಯೋಗ್ಯ ಅಂತ ಅರ್ಥ. ಅನಪಗ ಅಂತ ಅನ್ನೋದಕ್ಕೆ ಅದಕ್ಕಾಗಿ ಜಯತೀರ್ಥರು ಶ್ರುತಿ ಅನುಕೂಲ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರುತಿ ಅನಪಗ ತದನುಕೂಲ. ಮುಂದೆ ಅಲ್ಲಿ ಪೂರ್ವಾಪರ ವಿರೋಧ ಅಂತ ಬಂದಿದೆಯಲ್ಲ, ಅದನ್ನೆಲ್ಲ ನಾವು ಈ ಹಿಂದೆ ಕೂಡ ಒಂದು ಬಂದಿಲ್ಲ. ಪೂರ್ವೋತ್ತರ ವಿರುದ್ಧಾರ್ಥೆ ಪೂತ್ರಾರ್ಥೋಭಿಮತೋ ಭವೇತ್ ಇತ್ಯಾದಿ ಮೋಹನಂ ತರ್ಕ ಶುಷ್ಕ ತರ್ಕಂತೂ ವರ್ಜಯೇತ್ ಅಂತ. ಅದು ಈ ಶಾಸ್ತ್ರಯವರಿತ್ವಾತ್ ಅನ್ನುವ ಸೂತ್ರದ ಪ್ರಸಂಗದಲ್ಲಿ ಬಂದಿದೆ. ಭಗವಂತನನ್ನ ಶಾಸ್ತ್ರದಿಂದ ತಿಳಿಬೇಕೇ ಹೊರತು ತರ್ಕದಿಂದ ತಿಳಿಯಲಿಕ್ಕೆ ಬರೋದಿಲ್ಲ. ಶುಷ್ಕ ತರ್ಕವನ್ನು ಯಾವತ್ತೂ ದೂರ ಇಡಬೇಕು. ವೇದವಾಕ್ಯಗಳ ವಿಚಾರ ಮಾಡಲಿಕ್ಕೆ ಬಂದಾಗ ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬಾರ್ದು, ಸ್ವೀಕಾರ ಮಾಡಬಾರ್ದು ಅಂತ ಅದಕ್ಕೆ ಅರ್ಥಾಂತರ ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳಲಿಕ್ಕೋಸ್ಕರ, ಅದು ತೀರ್ಮಾನ ಮಾಡಲಿಕ್ಕೋಸ್ಕರ ಈ ಶ್ರುತಿಯನ್ನು ತಗೊಳ್ಬೇಕಷ್ಟೆ. ಉದಾಹರಣೆಗೆ ಒಂದು ಅದ್ವೈತವನ್ನು ಹೇಳುವಂತೆ ಕಂಡ್ರೆ, ಇನ್ನು ಒಂದು ದ್ವೈತವನ್ನು ಹೇಳುವಂತೆ ಕಂಡ್ರೆ, ಆವಾಗ ಆ ಅದ್ವೈತವನ್ನು ಹೇಳುವಂತಹ ಶ್ರುತಿ ಅದು ಅಧೀನತ್ವ ಇತ್ಯಾದಿ ಅರ್ಥದಲ್ಲಿ ಜಗತ್ತು ಭಗವಂತನ ಅಧೀನ, ಮತ್ತೆ ಭಗವಂತನಿಗೆ ಹೋಲಿಸಿದ್ರೆ ಅದು ಶಾಶ್ವತವಾದ ಸತ್ಯ ಅಲ್ಲ ಇತ್ಯಾದಿ ಅರ್ಥದಲ್ಲಿ ಅದನ್ನು ತಗೊಳ್ಬೇಕು. ಇಲ್ಲಿ ಹೋದರೆ ಒಂದು ವಾಕ್ಯ ಸತ್ಯತ್ವವನ್ನು ಹೇಳ್ತಿರುವಾಗ ಮತ್ತೊಂದು ವಾಕ್ಯ ಮಿಥ್ಯಾತ್ವವನ್ನು ಹೇಳ್ತಿರುವಾಗ, ಮಿಥ್ಯಾತ್ವ ಅಂದ್ರೆ ನೇರವಾಗಿ ಮಿಥ್ಯಾಂತಿಯಲ್ಲಿ ಹೇಳಲಿಲ್ಲ, ಜಗತ್ತನ್ನ ಮಿಥ್ಯಾಂತಿಯಲ್ಲೂ ಹೇಳಿಲ್ಲ ಶ್ರುತಿ. ಅನೃತ ಅಂತ ಹೇಳಿದ್ರೆ ಕೆಲವು ಕಡೆ ಕಂಡು ಬರ್ತದೆ. ಅನೃತ ಅಂದ್ರೆ ಶಾಶ್ವತವಾದದ್ದಲ್ಲ, ಋತ ಅಂದ್ರೆ ಶಾಶ್ವತವಾದದ್ದು ಇತ್ಯಾದಿ ಅರ್ಥದಲ್ಲಿ ಅದನ್ನು ಹೊಂದಿಸಬೇಕಾಗ್ತದೆ. ತತ್ವಮಸಿ, ನೀನೇ ಭಗವಂತನಾಗಿದ್ದೆ ಅಂತ ಹೀಗೆ ಬಂದ್ರೆ, ನಾನೇ ಭಗವಂತನಾಗಿರುವುದು ಅನುಭವ ವಿರುದ್ಧ ಆದ್ರಿಂದ ತತ್ವ ಅಂದ್ರೆ ನಾನು ಆ ಭಗವಂತನ ಪ್ರತಿಬಿಂಬನಾಗಿದ್ದೇನೆ, ಅವನಿಗೆ ಸದಸ್ಯನಾಗಿದ್ದೇನೆ ಅಂತ ಹೀಗೆ ಎರಡು ವೇದವಾಕ್ಯಗಳ ವಿರೋಧ ಬಂತು. ಈ ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ ವಿಮುಕ್ತಶ್ಚ ವಿಮುಚ್ಯತೆ, ಇವೆಲ್ಲ ಎರಡು ಬೇರೆ ಬೇರೆ ವಾಕ್ಯಗಳಿಗೆ ವಿರೋಧ ಇರೋದಂಥದ್ದು ಒಂದೊಂದು ಉದಾಹರಣೆ. ಇಲ್ಲಿ ವಿಮುಕ್ತಶ್ಚ ವಿಮುಚ್ಯತೆ, ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ, ಇದು ಒಂದೇ ವೇದವಾಕ್ಯ, ಅದರಲ್ಲೇ ಎರಡು ಶಬ್ದಗಳಿಗೆ ವಿರೋಧ. ಅಂತೂ ಇದು ಪೂರ್ವಾಪರ ವಿರೋಧವೇ. ಎರಡು ಭಿನ್ನ ಸ್ಟೇಟ್ಮೆಂಟ್ ಇರಬಹುದು ಅಥವಾ ಒಂದೇ ಸ್ಟೇಟ್ಮೆಂಟ್ನಲ್ಲಿ ಎರಡು ಶಬ್ದ ಇರಬಹುದು. ಹಾಗೆ ವಿರೋಧ ಬಂದರೆ ಆ ವಿರೋಧವನ್ನು ಹೇಗೆ ಪರಿಹಾರ ಮಾಡುವುದು ಅಂತ ತರ್ಕದಿಂದ ವಿಚಾರ ಮಾಡಬೇಕೇ ಹೊರತು ಬೇರೆ ಯಾವುದೇ ತರ್ಕಗಳನ್ನು ಉಪಯೋಗ ಮಾಡಬಾರದು ಅಂತ ತಾತ್ಪರ್ಯ. ಅದರಲ್ಲೂ ಕೂಡ ಆ ಪೂರ್ವಾಪರ ವಿರೋಧವನ್ನು ಪರಿಹಾರ ಮಾಡಲಿಕ್ಕೋಸ್ಕರವೂ ಕೂಡ ಯಾವ ತರ್ಕವನ್ನು ಪ್ರಯೋಗ ಮಾಡಬೇಕು? ಬ್ರಹ್ಮತರ್ಕ ಮೊದಲಾದ ತರ್ಕಗಳನ್ನು ಪ್ರಯೋಗ ಮಾಡಬೇಕು. ಆಚಾರ್ಯರು ಸರ್ವಮೂಲದ ಉದ್ದಕ್ಕೂ ಕೂಡ ಅಂಥ ತರ್ಕಗಳನ್ನೇ ಮಾಡಿ ತೋರಿಸಿದ್ದಾರೆ. ಬ್ರಹ್ಮತರ್ಕ, ಮತ್ತೆ ಕೆಲವು ಕಡೆ ಬ್ರಹ್ಮತರ್ಕ ಅಂತ ಒಂದು ಗ್ರಂಥನೇ ಇದೆ. ಇನ್ನು ಕೆಲವು ಕಡೆ ಈ ಪುರಾಣಗಳೇ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ತೋರಿಸ್ಬಿಡ್ತವೆ. ಅಂಥ ಕಡೆ ಪ್ರಸಂಗ ಇದ್ದಾಗ
ಯಾವುದು ಕೆಳಗಿನ ವಸ್ತು ಮೇಲಿನ ವಸ್ತುವಿನ ಅಧೀನವಾಗಿರ್ತದೋ ಆಗ ಕೆಳಗಿನ ವಸ್ತುವನ್ನು ಮೇಲಿನ ವಸ್ತುವನ್ನು ಅಭಿನ್ನ ಅಂತ ಹೇಳ್ತಾರೆ ಅಂತ ಹೀಗೆಲ್ಲ ಭಾಗವತ ತಾತ್ಪರ್ಯ ಮೊದಲಾದ ಕಡೆ ಹೇರಳವಾಗಿ ಬೇರೆ ಬೇರೆ ವಾಕ್ಯಗಳನ್ನು ಹೇಳ್ಕೊಡ್ತಾರೆ ಆಚಾರ್ಯ. ಅವೆಲ್ಲ ವೇದೋಕ್ತವಾದದ್ದೇ ತರ್ಕಗಳು, ವೇದೋಕ್ತವಾದ ಮತ್ತು ಪುರಾಣೋಕ್ತವಾದ ತರ್ಕಗಳು. ಹೀಗೆ ಬ್ರಹ್ಮತರ್ಕ ಮೊದಲಾದ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಬಂದ ತರ್ಕವನ್ನೇ ಬಳಸಬೇಕು. ಅದಕ್ಕೆ ಮಾರ್ಗದರ್ಶಿ ಸೂತ್ರಗಳಿವೆ, ಅದನ್ನು ಬಿಟ್ಟು ಹೋಗಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ನೈಷಾ ತರ್ಕೇಣ ವಚಿರಾಪನೀಯ ಅಂತಿದೆಯಲ್ಲ, ಅಲ್ಲಿ ಏಷ ಪರಬ್ರಹ್ಮ ವಿಷಯ ಮತಿ ತರ್ಕೇಣ ಆನೇಯ ಆಪಾದ್ಯ ಅಪನೇಯ ನಿರಾಕಾರ್ಯ ಚ ನ ಭವತಿ ಇತ್ಯರ್ಥಃ. ನ ಏಷಾ ಮತಿ ಅಂದ್ರೆ ಪರಬ್ರಹ್ಮ ವಿಷಯಕವಾದ ಜ್ಞಾನ ಅಂತ ಅರ್ಥ. ಏಷಾ ತರ್ಕೇಣ ಮತಿರಾಪನೇಯ, ಆಪನೇಯ ಅಂತಿದೆಯಲ್ಲ ಅಲ್ಲಿ ನೇಯ ಅಂತಿದೆಯಲ್ಲ ಅದು ನೀಂಜ್ ಪ್ರಾಪಣೆ ಧಾತುವಿನ ಯತ್ ಪ್ರತ್ಯಯ ಅಂತವಾದ ಶಬ್ದ. ನಯನೀಯಂ, ನೇಯಂ ಮತ್ತೆ ನೇತವ್ಯ ಮತ್ತು 3 ಶಬ್ದಗಳಾಗ್ತವೆ. ತವ್ಯ ಪ್ರತ್ಯಯ, ಅನಿಯರ್ ಪ್ರತ್ಯಯ ಮತ್ತು ಯತ್ ಪ್ರತ್ಯಯದ ಶಬ್ದ. ಅದು ನೇಯ ಅಂತ ಅನ್ನೋದು ನೀಂಜ್ ಪ್ರಾಪಣೆ ಧಾತುವಿನ ಪ್ರತ್ಯಯ. ಅಲ್ಲಿ ಮತ್ತೆ ರಾಪನೇಯ ಅಂತಿದೆಯಲ್ಲ ಆಪನೇಯ ಅದನ್ನ ಛೇದ ಮಾಡ್ಕೋಬೇಕು. ಆ ಅಪನೇಯ, ಆನೇಯ ಅಪನೇಯ ಅಂತ ಈ ತರ 2 ತರ ಅದನ್ನ ಮಾಡ್ಕೋಬೇಕು. ಆವಾಗ ಅದೇ ನೀಂಜ್ ಪ್ರಾಪಣೆ ಧಾತುವಿಗೆ ಆಂಗ್ ಅಂತ ಉಪಸರ್ಗ ಬಂದಾಗ ಅದನ್ನ ಸ್ವೀಕಾರ ಮಾಡುವುದು ಅಂತ ಅರ್ಥ ಆಗ್ತದೆ. ಮುಂದೆ ಅಪನೇಯ ಅಂತ ಪ್ರಯೋಗ ಮಾಡಿದಾಗ ನಿರಾಕಾರ್ಯ ಅಂತ ಹೀಗೆ ಅರ್ಥ ಆಗ್ತದೆ. ಇಲ್ಲಿ ಮೊದಲನೇದು ಆನೇಯ ಅಂದ್ರೆ ಆಪಾದ್ಯ, ಇಲ್ಲಿ ಆಪಾದ್ಯ ಅಂದ್ರೆ ತರುವುದು ಅಂತ ಅರ್ಥ. ಇನ್ನು ಆಪಾದನೆ ಮಾಡುವುದು ಅಂತ ನಾವು ಕೆಲವು ಕಡೆ ಹೇಳ್ತಿರ್ತೀವಲ್ಲ, ಈ ಧೂಮ ಒನ್ನಿ ಇಲ್ಲದೆ ಹೋದ್ರೆ ಧೂಮವೂ ಇಲ್ಲದೆ ಇರಬೇಕಾದಿತ್ತು ಅಂತ, ಅದು ಆಪಾದನೆ. ಅಂಥ ಆಪಾದನೆ ಅಲ್ಲ ಇದು. ಆಪಾದನ, ಆಂಗಂತೂ ಉಪಸರ್ಗ ಇದೆ, ಪಾದನ ಅಂದ್ರೆ ತರುವುದು ಅಷ್ಟೇ. ಇಲ್ಲಿ ನಾವು ಸ್ವೀಕಾರ ಮಾಡುವುದು. ಆನೇಯ ಅಂತ ಅನ್ನೋದಕ್ಕೆ ಆನೇಯ ಈಸ್ ಈಕ್ವಲ್ ಟು ಆಪಾದ್ಯ, ಅಪನೇಯ ಈಸ್ ಈಕ್ವಲ್ ಟು ನಿರಾಕಾರ್ಯ. ಈಗ ಆಪನೇಯ ಅಂತಿದೆಯಲ್ಲ ಅಲ್ಲಿ ಆಪನೇಯ ಅಂತ ಅನ್ನೋದನ್ನ ಆಂಗ್ ಪ್ಲಸ್ ಅಪ ಪ್ಲಸ್ ನೇಯ ಹೀಗೆ ತಿಳ್ಕೋಬೇಕು. ನೀಂಜ್ ಪ್ರಾಪಣೆ ಧಾತುವಿನ ಯತ್ ಪ್ರತ್ಯಯಂತವಾದ ಶಬ್ದಕ್ಕೆ ಆಂಗ್ ಉಪಸರ್ಗ ಪೂರ್ವಕವಾದ ಒಂದು ವ್ಯಾಖ್ಯಾನ, ಅಪ ಉಪಸರ್ಗ ಪೂರ್ವಕವಾದ ಇನ್ನೊಂದು ವ್ಯಾಖ್ಯಾನ. ಆನೇಯ ಅಪನೇಯಾಚ ನ ಭವತಿ ಅಂತ ತತ್ವನಿರ್ಣಯದಲ್ಲೂ ಕೂಡ ಹೀಗೆ ಮಾಡಿ ತೋರಿಸಿದ್ದಾರೆ ಆಚಾರ್ಯರು. ಇದು ನಾವು ತಿಳ್ಕೋಬೇಕಾದ್ದು. ಹಿಂದೆ ನಾವು ತತ್ವ ಪ್ರದೀಪದಲ್ಲಿ ಬರೋದನ್ನು ನೋಡಿದ್ದೀವಿ, ಅದಕ್ಕೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ದನ್ನು ಕೂಡ ನೋಡಿದ್ದೀವಿ. ಅಲ್ಲಿ ನೀಂಜ್ ಪ್ರಾಪಣೆ ಧಾತು ಒಂದು ಮತ್ತು ಆಪಲ್ವ್ಯಾಪ್ತ ಧಾತು ಅಂತ 2 ಧಾತುಗಳನ್ನು ಇಟ್ಕೊಂಡು ತೋರಿಸಿದ್ದಾರೆ. ಜಯತೀರ್ಥರು ಒಂದೇ ಧಾತುವನ್ನು ಇಟ್ಕೊಂಡು ತೋರಿಸಿದ್ದಾರೆ. ಭಾವದೀಪ ಟಿಪ್ಪಣಿ ನೋಡಿ, ಅಲ್ಲಿ ಆಪನೇಯ ಇತ್ಯತ್ರ ಆ ಅಪ ಇತಿ ವಿಚ್ಛಿದ್ಯ ಅರ್ಥಮಾಹ, ಆನ್ ಅಂತ ಒಂದು, ಅಪ ಅಂತ ಇನ್ನೊಂದು, ಹೀಗೆ 2 ಥರದ ಛೇದ ಮಾಡಿ ಅರ್ಥವನ್ನು ತೋರಿಸ್ತಾ ಇದ್ದಾರೆ ಜಯತೀರ್ಥರು. ಟಿಪ್ಪಣಿಯಲ್ಲಿರುವಂತಹ ವಿಷಯಗಳು ಇದರಲ್ಲಿ ಬಹಳ ಏನಿಲ್ಲ, ಆದರೆ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿರುವ ವಿಷಯ ಹೇಳ್ತೇನೆ, ಎಲ್ಲ ಶ್ರೋತೃಗಳು ಅದನ್ನು ಗಮನಿಸಬೇಕು. ಈ ವಿಮತಾನಿ ಶರೀರಾಣಿ ಮದ್ಭೋಗಾಯತನಾನಿ ಶರೀರತ್ವಾತ್ ಅಂತ ಒಂದು ಅನುಮಾನ ಅದ್ವೈತಿಗಳು ಪ್ರಯೋಗ ಮಾಡುವಂತಹ ಅನುಮಾನ, ಅದನ್ನ ಜಯತೀರ್ಥರು ತೋರಿಸಿದ್ದಾರೆ. ಎಲ್ಲ ಶರೀರಗಳು ಕೂಡ ಮದ್ಭೋಗಾಯತನಾನಿ ನನ್ನೊಬ್ಬನ ಸುಖ ದುಃಖದ ಅನುಭವಕ್ಕೆ ಆಧಾರವಾಗಿವೆ, ಯಾಕೆಂದ್ರೆ ಶರೀರ ಆದ್ದರಿಂದ ಅಂತ ಇದೊಂದು ಅನುಮಾನ. ಈ ಅನುಮಾನದಿಂದ ಅಭೇದ ಸಿದ್ಧ ಆಗ್ತದೆ. ಈ ಜಗತ್ತಿನಲ್ಲಿ ಇರುವವನು ನಾನೊಬ್ಬನೇ, ನಾನೇ ಬ್ರಹ್ಮ, ಎಲ್ಲಾ ಶರೀರಗಳು ಕೂಡ ನನ್ನ ಭೋಗಕ್ಕೆ ಸಾಧನ ಆಗಿವೆ ಅಂತ ಸಾಧನೆ ಮಾಡಿದ್ರೆ ಇರೋನು ನಾನೊಬ್ಬನೇ ಅಂತ ಸಾಧನೆ ಆಗ್ತದೆ ಅಂತ ಅವ್ರ ತಾತ್ಪರ್ಯ. ಇದರ ಹಿನ್ನೆಲೆಯನ್ನ ಭಾವಬೋಧದಲ್ಲಿ, ಭಾವದೀಪದಲ್ಲಿ ಎಲ್ಲ ಕಡೆನೂ ಹೇಳಿದ್ದಾರೆ. ಅಭಿನವ ಚಂದ್ರಿಕಾದಲ್ಲಿ ಅದು ಸ್ಪಷ್ಟ ಆಗಿವೆ ನೋಡಿ. ನನ್ವೇವಂ ಜೀವಾನಾಮೇವ ಪರಸ್ಪರಮೈಕ್ಯ ಸಿದ್ಧಿರ್ಭವೇತ್ ನ ಪರಮೇಶ್ವರೇಣ ನೈತದುದಾಹರಣಂ ಇತಿ ಚೇತ್ ನ. ಈಗ ಈ ವಿಮತಾನಿ ಶರೀರಾಣಿ ಮದ್ಭೋಗಾಯತನಾನಿ ಅಂತೇನು ಅನುಮಾನ ಪ್ರಯೋಗ ಮಾಡಿದ್ರಲ್ಲ ಅದ್ವೈತಿಗಳು, ಆ ಅನುಮಾನದ ಮೇಲೆ ಇದು ಪ್ರಶ್ನೆ, ಇದು ಸಿದ್ಧಾಂತದ ಮೇಲೆ ಪ್ರಶ್ನೆ ಅಂತ. ಪೂರ್ವಪಕ್ಷ ಇನ್ನೂ ನಡೀತಾ ಇರುವ ಹಂತದಲ್ಲಿ ಈ ಎಲ್ಲರಿಗೂ ಅಭೇದ ಇದೆ, ಬ್ರಹ್ಮ ಒಂದೇ ಸತ್ಯ, ಉಳಿದಿದ್ದೆಲ್ಲವೂ ಆತನ ವಿವರ್ತ ಅಂತೇನು ಹೇಳಿದ್ರಿ, ಜೀವರೆಲ್ಲರೂ ಪರಮಾತ್ಮನಿಂದ ಅಭಿನ್ನ ಅಂತ ಹೇಳಿದ್ರಿ.
ನೀವು ತೋರಿಸಿದ ಅನುಮಾನದಿಂದ ಮಾತ್ರ ಜೀವರಿಗೆ ಪರಸ್ಪರ ಐಕ್ಯ ಸಿದ್ಧ ಆಗ್ತದಲ್ಲ. ವಿಮತಾನಿ ಶರೀರಾಣಿ ಅಂದ್ರೆ ಇವೆಲ್ಲ ಶರೀರಗಳು ನನ್ನ ಭೋಗಕ್ಕೆ ಸಾಧನ ಅಂತ ಹೇಳಿದ್ರೆ, ಈ ಶರೀರಗಳೆಲ್ಲ ನಮ್ಮ ಸುತ್ತಮುತ್ತ ಏನು ಶರೀರಗಳಿವೆ, ಇಲ್ಲೆಲ್ಲ ಕಡೆಯೂ ಇರುವ ಆತ್ಮ ಒಂದೇ ಸಿದ್ಧ ಆಗ್ತದೆ. ಶರೀರದಲ್ಲಿರುವ ಆತ್ಮ ಅಂದ್ರೆ ಜೀವಾತ್ಮನೇ. ಆದ್ರಿಂದ ಜೀವರಿಗೆ ಪರಸ್ಪರಕ್ಕೆ ಸಿದ್ಧ ಆಯಿತು. ನ ಪರಮೇಶ್ವರೇಣ ಇತಿ ನ ಏತದ್ ಉದಾಹರಣಂ. ಆದ್ರಿಂದ ಪರಮೇಶ್ವರನಿಂದ ಜೀವರಿಗೆ ಐಕ್ಯ ಸಿದ್ಧ ಆಗಲೇ ಇಲ್ಲ. ಆದ್ರಿಂದ ನ ಏತದ್ ಉದಾಹರಣಂ. ನೀವು ಈ ಥರದ್ದು ಅನುಮಾನವನ್ನ ಆ ಪೂರ್ವ ಪಕ್ಷದವರು ಉದಾಹರಿಸಿದ್ದು ಸರಿಯಲ್ಲ ಅಂತ ಪೂರ್ವ ಪಕ್ಷದ ಮೇಲೆ ಪ್ರಶ್ನೆ. ನ ಅದಕ್ಕೆ ಉತ್ತರ ಹೇಳ್ತಾರೆ, ನ ಹಾಗಲ್ಲ. ನ ಏತದ್ ಅನುಮಾನಂ ಸಾಕ್ಷಾತ್ ಉಪಹಿತ ಸ್ವರೂಪಾಣಾಂ ಪ್ರತಿಕ್ಷೇತ್ರ ಕ್ಷೇತ್ರಜ್ಞಾನ ಅಭೇದಂ ಸಾಧಯತೆ. ಈ ಏನು ಅನುಮಾನ ಇದೆಯಲ್ಲ, ಅದು ಹೇಗೆ ಅಂದ್ರೆ, ಈ ಜೀವರಿಗೆ ಅಭೇದವನ್ನು ಸಾಧನೆ ಮಾಡ್ತಾ ಇದೆಯಲ್ಲ, ಅಭೇದವನ್ನು ಸಾಧನೆ ಮಾಡುವಾಗ ಅದು ಹೇಗೆ ಸಾಧನೆ ಮಾಡ್ತದೆ ಅಂತ ಸ್ವಲ್ಪ ನಾವು ವಿಚಾರ ಮಾಡಬೇಕು. ಅಲ್ಲಿ ಶಬ್ದ ಗಮನಿಸಿ. ಪ್ರತಿಕ್ಷೇತ್ರ ಕ್ಷೇತ್ರಜ್ಞಾನ. ಕ್ಷೇತ್ರ ಅಂದ್ರೆ ದೇಹ, ಪ್ರತಿಕ್ಷೇತ್ರ ಅಂದ್ರೆ ಪ್ರತಿಯೊಂದು ದೇಹ. ಆ ದೇಹದಲ್ಲಿರುವ ಕ್ಷೇತ್ರಜ್ಞರು ಅಂದ್ರೆ ಜೀವರು, ಅವರಿಗೆ ಅಭೇದವನ್ನು ಸಾಧನೆ ಮಾಡುವಾಗ ಹೇಗೆ ಮಾಡ್ತದೆ ಅಂದ್ರೆ, ಸಾಕ್ಷಾತ್ ಉಪಹಿತ ಸ್ವರೂಪಾಣಾಂ. ಉಪಹಿತ ಸ್ವರೂಪರಾದವರು ಅಂದ್ರೆ ಉಪಾಧಿ ಉಳ್ಳವರು ಅಂತ ಅರ್ಥ. ಉಪಾಧಿ, ಉಪಹಿತ ಇವೆಲ್ಲ ಒಂದೇ ಧಾತುವಿನ ಬೇರೆ ಬೇರೆ ರೂಪಗಳು. ಹಾಗಾದ್ರೆ ಸೋಪಾಧಿಕ ನಿರುಪಾಧಿಕ ಅಂತಿದ್ರೆ ನಾವು ಶಬ್ದಗಳನ್ನು ಕೇಳಿರ್ತೇವೆ. ಅನುಮಾನ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಸೋಪಾಧಿಕ ನಿರುಪಾಧಿಕ ಅಂದ್ರೆ ಅದು ಬೇರೆ. ಇಲ್ಲಿ ಉಪಾಧಿಗಳು ಅಂದ್ರೆ ಈ ಜೀವನಿಗೆ ಅಂತಃಕರಣ, ಶರೀರ ಮೊದಲಾದವುಗಳು ಉಪಾಧಿಗಳು. ನಿಮಗೆ ನಿಮ್ಮ ಶರೀರ ಅಂತ ಅನ್ನೋದು ಉಪಾಧಿ, ನನಗೆ ನನ್ನ ಶರೀರ ಅಂತ ಅನ್ನೋದು ಉಪಾಧಿ. ಹೀಗೆ ಉಪಾಧಿಗಳುಳ್ಳಂತಹ ಸೋಪಾಧಿಕವಾದ ಅಂದ್ರೆ ಉಪಾಧಿಗಳುಳ್ಳಂತಹ ಅಂತ ಅರ್ಥ. ಅದನ್ನೇ ಇನ್ನೊಂದು ಬೇರೆ ಥರದಲ್ಲಿ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಉಪಹಿತವಾದ ಸ್ವರೂಪವುಳ್ಳವರು. ಉಪಹಿತಂ ಸ್ವರೂಪಂ ಈಶಾಂತೆ. ಉಪಹಿತ ಅಂದ್ರೆ ವಿಶಿಷ್ಟ ಅಂತಃಕರಣ, ದೇಹ ಮೊದಲಾದವುಗಳಿಂದ ವಿಶಿಷ್ಟವಾದ ಸ್ವರೂಪವುಳ್ಳ ಕ್ಷೇತ್ರಜ್ಞರಿಗೆ ಅಭೇದವನ್ನು ಸಾಧನೆ ಮಾಡ್ತಾ ಇಲ್ಲ. ಮತ್ತೆ ಬರೀ ಅಂತಃಕರಣ ಮೊದಲಾದದ್ದಲ್ಲ, ಸುಖ ದುಃಖ, ನಮ್ದೊಂದು ಸುಖ ದುಃಖ ಬೇರೆ, ನಿಮ್ದೊಂದು ಸುಖ ದುಃಖ ಬೇರೆ. ಹೀಗೆ ನಾನೊಂದು ಬೇರೆ ಧರ್ಮದಿಂದ ವಿಶಿಷ್ಟನಾಗಿದ್ದೀನಿ, ನೀವೊಂದು ಬೇರೆ ಧರ್ಮದಿಂದ ವಿಶಿಷ್ಟರಾಗಿದ್ದೀರಿ. ಇಂಥವರಿಗೆ ಅದು ಅಭೇದವನ್ನು ಹೇಳೋದಿಲ್ಲ, ಅದು ಪ್ರತ್ಯಕ್ಷ ವಿರೋಧ ಬಂದ್ಬಿಡ್ತದೆ. ಭಿನ್ನ ಧರ್ಮಾಧಿಕರಣತ್ವ ಇದ್ದವರಿಗೆ ಅಭೇದವನ್ನು ಹೇಳೋದು ಹೇಗೆ ಅಂತ ಅದೊಂದು ಈಗೊಂದು 2-3 ದಿವಸದ ಹಿಂದೆ ಬಂದಿತ್ತು. ಅದಕ್ಕಾಗಿ ಆ ಭಿನ್ನ ಧರ್ಮಗಳಿಗೆ ಕತ್ತರಿ ಹಾಕಿ ಕೇವಲ ಚೈತನ್ಯಗಳಿಗೆ ಅಭೇದ ಹೇಳಬೇಕು ಅಂತ ಕೂಡ ಅಲ್ಲಿ ಬಂದಿತ್ತು. ನೀವು ಅದನ್ನು ನೋಡಿದ್ದೀವಿ. ಆದ್ದರಿಂದ ಉಪಹಿತ ಸ್ವರೂಪವುಳ್ಳವರಿಗೆ, ಅದನ್ನು ನೀವು ಸರಳವಾಗಿ ತಿಳ್ಕೊಳ್ಳುವುದಾದ್ರೆ ವಿಶಿಷ್ಟರಾದ ಜೀವರಿಗೆ, ಭಿನ್ನ ಭಿನ್ನ ಧರ್ಮಗಳಿಂದ ವಿಶಿಷ್ಟರಾದ ಜೀವರಿಗೆ ಅದು ಅಭೇದವನ್ನು ಸಾಧನೆ ಮಾಡುವುದಿಲ್ಲ. ಕಿಂ ನಾಮ ಇನ್ನೇನು ಮಾಡ್ತದೆ ಅಂದ್ರೆ, ನಿರುಪಾಧಿಕೇನ ರೂಪೇಣ ಅಭೇದಂ ಸಾಧಯತೆ. ಇದೇ ನಿರುಪಾಧಿಕ ಅಂದ್ರೆ ಯಾವುದೇ ಗುಣ ವಿಶೇಷಗಳಿಲ್ಲದ ರೂಪೇಣ, ಆ ರೂಪದಿಂದ ಇಲ್ಲಿ ಇದು ಅಭೇದವನ್ನು ಸಾಧನೆ ಮಾಡ್ತದೆ ಈ ಅನುಮಾನ. ಹಾಗೆ ಸಾಧನೆ ಮಾಡಿದರೆ ಆವಾಗ ಏನು ವಿರೋಧ ಇಲ್ಲ. ಯಾಕೆ ವಿರೋಧ ಇಲ್ಲ ಅಂದ್ರೆ, ವಿಶಿಷ್ಟವಾದವುಗಳಿಗೆ ಕೃಷ್ಣ ರೂಪವುಳ್ಳವನು, ಶುಕ್ಲ ರೂಪವುಳ್ಳವನು, ಅದೇ ಇಬ್ರು ಒಂದೇ ಅಂತ ಹೇಳೋದು ವಿರುದ್ಧ ಆಗಬಹುದು. ಆದರೆ ಅಂತ ಗುಣ ವಿಶೇಷಗಳಿಗೆ ಕತ್ತರಿ ಹಾಕಿಬಿಟ್ರೆ, ಆ ಗುಣ ವಿಶೇಷಗಳೇ ಸುಳ್ಳು, ಅದು ಸರಿಯಲ್ಲ ಅಂತ ಹೇಳಿಬಿಟ್ರೆ ಆವಾಗ ಶುದ್ಧವಾದ ಚೈತನ್ಯಗಳಿಗೆ ಅಭೇದ ಹೇಳಬಹುದು. ಕಿಂನಾಮ ನಿರುಪಾಧಿಕೇನ ರೂಪೇಣ ಅಭೇದಂ ಸಾಧಯತೆ. ಆ ನಿರುಪಾಧಿಕವಾದ ರೂಪ ಯಾವುದು ಅಂದ್ರೆ ಅದು ಮತ್ತೆ ಬ್ರಹ್ಮವೇ. ಸೋಪಾಧಿಕವಾದ ರೂಪ ಅಂದ್ರೆ ಜೀವ ಆಗಬಹುದು. ನಾನೊಂದು ಸೋಪಾಧಿಕ, ಬ್ರಹ್ಮನಿಗೆ ಸಂಬಂಧಪಟ್ಟಂತೆ ನಾನೊಂದು ಸೋಪಾಧಿಕ ರೂಪ, ನೀವೊಂದು ಸೋಪಾಧಿಕ ರೂಪ, ಅವರು ಮತ್ತೊಬ್ಬರು ಮತ್ತೊಂದು ಸೋಪಾಧಿಕ ರೂಪ, ಹೀಗೆಲ್ಲ ಹೇಳಬಹುದು. ಆದರೆ ನಿರುಪಾಧಿಕ ರೂಪ ಅಂದ್ರೆ ಬ್ರಹ್ಮವೇ. ಆದ್ರಿಂದ ಈ ನಿರುಪಾಧಿಕ ರೂಪದಿಂದಲೇ ಅಭೇದವನ್ನು ಹೇಳ್ತಿರೋದು. ಆವಾಗ ಎಲ್ಲಾ ಜೀವರಿಗೂ ಕೂಡ ಬ್ರಹ್ಮನಿಂದ ಅಭೇದವನ್ನೇ ಹೇಳ್ದಂಗಾಯ್ತು. ಆದ್ದರಿಂದ ನ ಕಿಂಚಿತತ್ರ ಅನುಪಪನ್ನಂ. ಆದ್ದರಿಂದ ನಾವು ಅದ್ವೈತಗಳು ಹೇಳಿದ್ದು ಇದರಲ್ಲಿ ಅನುಚಿತವೇನೂ ಇಲ್ಲ ಅಂತ ಅದು ತಾತ್ಪರ್ಯ. ಆವಾಗ ಪೂರ್ವಪಕ್ಷ ಸ್ಥಿರ ಆಯಿತು. ಅದಾದ್ಮೇಲೆ ಮತ್ತೆ ಮುಂದೆ ಪ್ರಶ್ನೆ. ಇನ್ನೂ ಒಂದು ಅನುಮಾನವನ್ನು ಹೇಳಬಹುದು ಅಂತಾರೆ. ಆದಿಶಬ್ದೇನ ವಿಮತಾತ್ಮಾನಃ ಪರಮಾತ್ಮಾನೋ ನ ಭಿದ್ಯಂತೆ ಆತ್ಮತ್ವಾತ್ ಪರಮಾತ್ಮವತ್ ಇತ್ಯನುಮಾನ ಗ್ರಾಹ್ಯಂ. ವಿಮತಾತ್ಮಾನಃ, ಈ ವಿವಾದಗ್ರಸ್ತರಾದಂತಹ ಈ ಎಲ್ಲ ಜೀವರು ಕೂಡ ಅಂತ ಪಕ್ಷ.
ಪರಮಾತ್ಮನೂ ನಭಿದ್ಯಂತೆ, ಪರಮಾತ್ಮರಿಂದ ಅವರು ಭಿನ್ನರಲ್ಲ ಅಂತ ಸಾಧನೆ ಸಾಧ್ಯ ಇದೆ. ಆತ್ಮತ್ವಾತ್ ಅಂತ ಹೇತು. ಅದಕ್ಕೆ ದೃಷ್ಟಾಂತ ಏನು? ಪರಮಾತ್ಮವತ್ತಂತ. ಪರಮಾತ್ಮ ಅವನು ಆತ್ಮನಾಗಿದ್ದಾನೆ, ಅವನು ತನ್ನಿಂದ ತಾನು ಭಿನ್ನನಲ್ಲ. ಅಂದ್ರೆ ಅವನಲ್ಲಿ ಆತ್ಮತ್ವ ಹೇತುವೂ ಇದೆ, ತನ್ನಿಂದ ತಾನು ಭಿನ್ನನಾಗಿಲ್ಲ ಅನ್ನುವ ಸಾಧ್ಯವೂ ಇದೆ. ಅದರಂತೆ ಇವರೆಲ್ಲರೂ ಕೂಡ, ಎಲ್ಲಾ ಜೀವರು ಕೂಡ ಪರಮಾತ್ಮನಿಂದ ಅಭೇದವುಳ್ಳವರಾಗಿದ್ದಾರೆ ಅಂತ ಹೀಗೆ ನೇರವಾಗಿ ಈ ಒಂದು ಅನುಮಾನದಲ್ಲಿ ನೇರವಾಗಿ ಪರಮಾತ್ಮನಿಂದ ಅಭೇದ ಸಿದ್ಧ ಆಗ್ತದೆ. ಹಿಂದಿನ ಅನುಮಾನಗಳಲ್ಲಿ ಸ್ವಲ್ಪ ಪರಂಪರೆಯ ಅನುಮಾನದ ಈ ಅಭೇದ ಅಂತ ಸಿದ್ಧ ಆಗ್ತದೆ ಅಂತ ತಾತ್ಪರ್ಯ. ಅಭಿನವ ಚಂದ್ರಿಕಾದಿದೆ, ಬೇರೆ ಬೇರೆ ಟಿಪ್ಪಣಿಗಳಲ್ಲೂ ಇದೆ, ಕನ್ನಡ ಅನುವಾದಗಳಲ್ಲೂ ಅದನ್ನು ಗಮನಿಸುವವರು ಬೇರೆ ಬೇರೆ ರೀತಿಯಿಂದ ತಗೊಂಡಿರ್ತಾರೆ. ಭಾವದೀಪದಲ್ಲಿಯೂ ಕೂಡ ಯದ್ಯಪಿ ಅನೇನ ಜೀವಾನಾಂ ಐಕ್ಯಂ ನ ಸಿದ್ಧತೆ, ಯದ್ಯಪಿ ಅನೇನ ಜೀವಾನಾಂ ಅನ್ಯೋನ್ಯಂ ಐಕ್ಯಂ ಸಿದ್ಧತೆ. ಈ ಅನುಮಾನ ನೋಡಿದರೆ ಜೀವರಿಗೆ ಐಕ್ಯ ಸಿದ್ಧ ಆಗ್ತದೆ ಹೊರತು ಬ್ರಹ್ಮೈಕ್ಯ ಅಂತ ಸಿದ್ಧ ಆಗೋದಿಲ್ಲ. ತಥಾಪಿ ವಿಶಿಷ್ಟ ರೂಪಸ್ಯ ಐಕ್ಯ ಅಯೋಗೇನ, ವಿಶಿಷ್ಟವಾದ ರೂಪಗಳಿಗೆ ಸುಖ ದುಃಖಾದಿ ವಿಶಿಷ್ಟವಾದ ಒಂದು ರೂಪ, ಮತ್ತೊಂದು ಸುಖ ದುಃಖಾದಿ ವಿಶಿಷ್ಟವಾದ ಮತ್ತೊಂದು ರೂಪ, ಅದಕ್ಕೆ ಐಕ್ಯ ಸಿದ್ಧ ಆಗೋದಿಲ್ಲ. ಆದ್ರಿಂದ ವಿಶಿಷ್ಟಗಳಿಗೆ ಐಕ್ಯವನ್ನು ಹೇಳಬಾರದು. ಶುದ್ಧಸ್ಯ ಶುದ್ಧೇನ ಐಕ್ಯ ವಾಚ್ಯೆ, ಶುದ್ಧವಾದ ಒಂದು ರೂಪಕ್ಕೆ ಶುದ್ಧವಾದ ಮತ್ತೊಂದು ರೂಪದಿಂದ ಐಕ್ಯವನ್ನು ಹೇಳಬೇಕು. ಆವಾಗ ಶುದ್ಧಸೇವ ಬ್ರಹ್ಮತ್ವ, ಶುದ್ಧವೇ ಬ್ರಹ್ಮ ಆಗ್ತದೆ. ಆದ್ರಿಂದ ಬ್ರಹ್ಮೈಕ್ಯಂ ಸೇತ್ಸ್ಯತಿ ಇತಿ ಭಾವ. ಇದು ಅಭಿನವ ಚಂದ್ರಿಕಾದಲ್ಲಿರೋದಕ್ಕಿಂತ ಹೆಚ್ಚು ಸರಳವಾಗಿದೆ ರಾಘವೇಂದ್ರ ಸ್ವಾಮಿ ಹೇಳಿದ್ದು. ಅದು ಅಭಿನವ ಚಂದ್ರಿಕಾದಲ್ಲಿರೋದು ಯಾಕೋ ಮೊದಲು ನನ್ನ ಕಣ್ಣಿಗೆ ಬಿತ್ತು ಮತ್ತು ಅದು ನನ್ನ ಮನಸ್ಸಿನ ಸೆರೆ ಹಿಡಿತಾ ಇದ್ರಿಂದ ಅದನ್ನು ಹೇಳಿದೆ. ಕೆಲವು ಸರಿ ಹೇಳುವಾಗ ನಾನು ಯಾವುದಾದ್ರೂ ಹೇಳಿರ್ತೇನೆ, ಆದರೆ ನಿಮಗೆ ಬೇಕಾದ್ದು ಈ ಭಾವದೀಪವನ್ನು ಇಟ್ಕೋಬಹುದು. ಹಾಗೆ ನೀವು ನೋಡ್ತಿರುವ ಕನ್ನಡ ಅನುವಾದ ಪುಸ್ತಕದಲ್ಲಿ ಪ್ರಾಯ ಇದೇ ಇರ್ತಿರ್ತದೆ. ಸಾಕ್ಷಾತ್ ಐಕ್ಯ ಸಾಧಕವಾದ ಅನುಮಾನವನ್ನು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ವಿಮತಾಹ ಆತ್ಮಾನಃ ಪರಮಾತ್ಮನೋ ನಭಿದ್ಯಂತೆ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಶರೀರತ್ತು ಉಕ್ತಿಸ್ತು, ಅದೆಲ್ಲ ಅನುಭಾಷ್ಯ ಉಕ್ತತ್ವ, ಅದು ಅನುವ್ಯಾಖ್ಯಾನದಲ್ಲಿ ಬಂದಿರುವಂತಹ ಮಾತು. ವಿಭತಾನಿ ಶರೀರಾಣಿ ಮಧ್ವೋಗಾಯತನಾನಿ ಶರೀರತ್ವಾತ್ ಏನು ಅನುಮಾನ ಪ್ರಯೋಗ ಮಾಡಿದಾರಲ್ಲ, ಅಲ್ಲಿರುವ ಶರೀರತ್ವ ಅನ್ನೋ ಹೇತು ಐಕ್ಯವನ್ನು ಸಾಧನೆ ಮಾಡ್ತಿಲ್ಲ. ಅದು ಮಧ್ವೋಗಾಯತನತ್ವವನ್ನು ಸಾಧನೆ ಮಾಡ್ತದೆ. ಎಲ್ಲಾ ಶರೀರಗಳು ಕೂಡ ನನ್ನೊಬ್ಬನ ಭೋಗಕ್ಕೆ ಸಾಧನವಾಗಿವೆ ಅಂತ ತತ್ವ ಸುಬೋಧನೆಯಲ್ಲಿ ಅದೇ ಥರ ಆ ಪ್ರಶ್ನೆ ಇದೆ, ಅದೇ ಧಾಟಿಯ ಪ್ರಶ್ನೆ ಪೂರ್ವ ಪಕ್ಷದ ಮೇಲೆ. ಶರೀರತ್ವ ಹೇತೋ ಜೀವಾನಾಂ ಅನ್ಯೋನ್ಯ ಭೇದ ಸಾಧಕ ಭೇದ ಅಸಾಧ ಶರೀರತ್ವ ಹೇತೋ ಜೀವಾನಾಂ ಅನ್ಯೋನ್ಯಂ ಅಭೇದ ಸಾಧಕತ್ವೇಪಿ ವಿಶಿಷ್ಟ ರೂಪಸ್ಯ ಅಭೇದ ಅಯೋಗೇನ ಶುದ್ಧಸ್ಯ ಶುದ್ಧೇನ ಅಭೇದೇ ವಕ್ತವ್ಯೆ ಶುದ್ಧಸ್ಯೈವ ಬ್ರಹ್ಮತ್ವಾತ್ ಬ್ರಹ್ಮಾಭೇದ ಸೇತ್ಸ್ಯತಿ ಇತಿ ಭಾವಃ. ಈ ಶರೀರತ್ವ ಅಂತ ಅಲ್ಲಿ ಹೇತು ಪ್ರಯೋಗ ಮಾಡಿದ್ದಾರೆ, ಅದು ಈ ಜೀವರಿಗೆ ಅನ್ಯೋನ್ಯವಾಗಿ ಅಭೇದವನ್ನ ಸಾಧನೆ ಮಾಡ್ತಿಲ್ಲ. ಸ್ವಲ್ಪ ಅಲ್ಲೇನೋ ಪ್ರಿಂಟ್ ಮಿಸ್ಟೇಕ್ ಇದೆ, ನಾವು ಸ್ವಲ್ಪ ಓದಿ ತಿದ್ಕೋಬೇಕಷ್ಟೆ. ಅದಕ್ಕಾಗಿ ಅದನ್ನು ಮೊದಲು ಹೇಳಿರಲಿಲ್ಲ, ನೀವು ಕೇಳಿದ್ಮೇಲೆ ಇನ್ನೊಂದ್ಸರಿ ಹೇಳಿದೆ. ಅವರಿಗೆ ಅದು ಈ ಶರೀರತ್ವ ಹೇತು ಅಂತ ಅನ್ನೋದು ಅಲ್ಲಿ ಪ್ರಯೋಗ ಮಾಡಿರುವ ಹೇತು ಜೀವರಿಗೆ ಪರಸ್ಪರ ಅಭೇದವನ್ನೇನು ಸಾಧನೆ ಮಾಡ್ತಿಲ್ಲ, ಅದು ಸಾಧನೆ ಮಾಡ್ತಿರೋದು ಮಧ್ವೋಗಾಯತನತ್ವವನ್ನು. ಆದ್ರಿಂದ ಅಲ್ಲಿ ಅಭೇದ ಗೊತ್ತಾಗಲೇ ಇಲ್ವಲ್ಲ ಅನುಮಾನದಲ್ಲಿ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ, ಮೊದಲನೇ ಹಂತದಲ್ಲಿ ಅಭೇದ ಸಾಧನೆ ಆಗಲಿಲ್ಲ, ಅಲ್ಲಿ ಸಾಧನೆ ಆಗಿದ್ದು ಸಾಧಿತ ಆಗಿರುವ ಸಾಧ್ಯ ಮಧ್ವೋಗಾಯತನತ್ವ. ಆದರೆ ಒಬ್ಬಂದೇ ಭೋಗಕ್ಕೆ ಇದೆಲ್ಲವೂ ಸಾಧನೆ ಆಗಬೇಕು ಅಂತಾದ್ರೆ ಜೀವ ಇರುವವನೇ ಒಬ್ಬನಂತಾಗಬೇಕು. ಈಗ ಅಲ್ಲಿ ಇನ್ನೊಂದು ಸ್ವಲ್ಪ ವಿವರಣೆ ಕೊಡಬಹುದು. ಸೌಭರ್ಯ ಅಂತ ಋಷಿ ಇದ್ದ, ತನ್ನ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಿಕ್ಕೆ ಸುಮಾರು 50 ಶರೀರಗಳನ್ನು ತಗೊಂಡಿದ್ದ. ಅಲ್ಲಿ ಆ ಎಲ್ಲಾ ಶರೀರಗಳು ಕೂಡ ಸೌಭರ್ಯನು ಒಬ್ಬನೇ ಜೀವನ ಭೋಗಕ್ಕೆ ಸಾಧನ. ಅಲ್ಲಿ ಆದ್ರಿಂದ ಸೌಭರ್ಯನು ಒಬ್ಬ ಜೀವ ಸಿದ್ಧ ಆದ. ಈ ಅನುಮಾನದಲ್ಲಿ ಅದೇ ಥರ ವಿಮತಾನಿ ಶರೀರಾಣಿ, ಬರೇ ಸೌಭರ್ಯ ಋಷಿಗೆ ಅವನ ಶರೀರಗಳು, ಅವನ 50 ಶರೀರಗಳು ಮಾತ್ರ ಅಲ್ಲ, ಹೊರತು ಪ್ರಾಣಿ ಪಕ್ಷಿಗಳ ಶರೀರ, ಗಂಡು ಹೆಣ್ಣುಗಳ ಶರೀರ, ಹುಳ ಹುಪ್ಪುಟ್ಟಿಗಳು, ಒಟ್ಟಾರೆ ಎಲ್ಲಾ ಯೋನಿಗಳೇನಿವೆ ಆ ಎಲ್ಲಾ ಯೋನಿಗಳು ಕೂಡ, ಅಲ್ಲಿರುವಂತಹ ಎಲ್ಲಾ ಶರೀರಗಳು ಕೂಡ ಒಬ್ಬ ಜೀವನ ಭೋಗಕ್ಕೆ ಸಾಧನ ಆಗಿವೆ ಅಂತ ಸಾಧನೆ ಮಾಡಿದಾಗ ಇರುವವನೊಬ್ಬ ಜೀವ ಅಂತ ಸಾಧನೆ ಆಗ್ತದೆ. ಅದನ್ನೇ ಆ ತತ್ವ ಸುಬೋಧನೆಯಲ್ಲಿ ಹೇಳಿ ಹೊರಟಿದ್ದಾರೆ. ವಾಕ್ಯ ಒಂದು ಸ್ವಲ್ಪ ಏನೋ ತಪ್ಪಿದೆ. ಹೇತು ಪ್ರಯೋಗ ಮಾಡಿರುವುದು ಶರೀರತ್ವ ಹೇತುವನ್ನ, ಐಕ್ಯವನ್ನ ಅಲ್ಲಿ ಅನುಮಾನದಲ್ಲಿ ನೇರವಾಗಿ ಸಾಧನೆ ಮಾಡಲೇ ಇಲ್ಲ.
ಅಲ್ಲಿ ಐಕ್ಯ ಅಂತ ಬರಲೇ ಇಲ್ಲಲ್ಲ ಆ ಸಾಧ್ಯದಲ್ಲಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆ ಅನುಮಾನವನ್ನು ವಿಚಾರ ಮಾಡ್ತಾ ಹೋದಾಗ ಅನುಮಾನದ ಪರಿಸಮಾಪ್ತಿ ಎರಡನೇ ಹಂತದಲ್ಲಿ ಅದರ ತಾತ್ಪರ್ಯ ಅಭೇದ ಅಂತ ಆಗ್ತದೆ ಅಂತ ಅವರ ಅಭಿಪ್ರಾಯ. ಶರೀರತ್ವ ಹೇತೋ ಜೀವಾನಾಂ ಅನ್ಯೋನ್ಯಂ ಅಭೇದ ಸಾಧಕತ್ವೇಪಿ ಅಂತಿದೆಯಲ್ಲ, ಅದ್ರ ಬಗ್ಗೆ ಇನ್ನಷ್ಟು ವಿಚಾರ ತತ್ವ ಸುಬೋಧನೆ ವಾಕ್ಯ ಅದು. ಅಭೇದ ಸಾಧಕತ್ವೇಪಿ ಅಂತ ಆಗಬೇಕು ಅಂತ ಬಂದಿದೆ. ಆದರೆ ಅಭೇದ ಸಾಧಕತ್ವೇಪಿ ಅಂತಿದ್ರೂ ಕೂಡ ತಪ್ಪೇನಲ್ಲ. ಅದು ಹಿಂದಿನ ಟಿಪ್ಪಣಿಗಳೆಲ್ಲ ಅದೇ ಥರ ಬಂದಿದೆ. ಅಭಿನವ ಚಂದ್ರಿಕಾದಲ್ಲಿ, ಭಾವದೀಪದಲ್ಲಿ ಎಲ್ಲ ಕಡೆ ಹಾಗೆ ಬಂದಿದೆ. ಅನೇನ ಜೀವಾನಾಂ ಅನ್ಯೋನ್ಯಂ ಐಕ್ಯಂ ಸಿದ್ಧತೆ. ಈ ಅನುಮಾನದಿಂದ ಜೀವರಿಗೆ ಐಕ್ಯ ಸಿದ್ಧ ಆಯಿತು, ಪರಮಾತ್ಮರಿಂದ ಸಿದ್ಧ ಆಗಲಿಲ್ವಲ್ಲ ಅಂತ ಅದು ಪ್ರಶ್ನೆ. ಯಾಕಂದ್ರೆ ಶರೀರದಲ್ಲಿ ಬದ್ಧರಾಗಿರುವ ಜೀವರು ಅಂದರೆ ಇವರೆಲ್ಲ ನಾಯಿ ಶರೀರದಲ್ಲಿರುವ ಜೀವ, ಸಿಂಹದ ಶರೀರದಲ್ಲಿರುವ ಜೀವ, ಹುಳ ಹುಪ್ಪಟೆ, ಮನುಷ್ಯ, ಗಂಡು ಹೆಣ್ಣು, ಇವೆಲ್ಲ ಪ್ರಾಣಿಗಳ ಶರೀರದಲ್ಲಿರುವ ಜೀವರು. ಅದ್ರಲ್ಲಿ ಜೀವರಿಗೆ ಅಭೇದ ಸಾಧನೆ ಆಯಿತು. ಶರೀರತ್ವ ಎಂಬ ಹೇತು ಜೀವರಿಗೆ ಅಭೇದವನ್ನು ಸಾಧನೆ ಮಾಡಿತು. ಆದರೆ ಪರಮಾತ್ಮನಿಂದ ಅಭೇದವನ್ನು ಸಾಧನೆ ಮಾಡಲಿಲ್ವಲ್ಲ ಅಂದರೆ ಅದು ವಿಶಿಷ್ಟ ರೂಪಕ್ಕೆ ಅಭೇದವನ್ನು ಹೇಳಲಿಕ್ಕೆ ಬರೋದೇ ಇಲ್ಲ, ಶುದ್ಧ ರೂಪಕ್ಕೆ ಹೇಳಬೇಕು. ಅವಾಗ ಬ್ರಹ್ಮನಿಂದಲೇ ಅಭೇದ ಸಾಧನೆ ಆಯಿತು ಅಂತ. ಅಭೇದ ಸಾಧಕತ್ವೇಪಿ ಅಂತಿದ್ರು ಕೂಡ ಅದನ್ನು ಹೊಂದಿಸಬಹುದು. ಹಿಂದಿನ ಟಿಪ್ಪಣಿಗಳಿಗೆ ಅದು ಅನುಗುಣವಾಗಿಯೇ ಇದೆ. ನಾನೇನೋ ಆ ಥರ ಅದನ್ನು ತಿದ್ದುಕೊಳ್ಳೋ ಪ್ರಯತ್ನ ಮಾಡಿದೆ, ಆದರೆ ತಿದ್ದುಕೊಳ್ಳೋ ಪ್ರಯತ್ನ ಏನು ಬೇಕಾಗಿಲ್ಲ, ನನಗೆ ಮತ್ತೆ ಆಮೇಲೆ ಅದು ಹೊಳೀತು. ಅಂತೂ ಅಭೇದ ಸಾಧನೆ ಆಗುವುದೇನಿದೆ ಎರಡನೇ ಹಂತದಲ್ಲಿ, ನೇರವಾಗಿ ಅಭೇದ ಸಾಧನೆ ಆಗೋದಿಲ್ಲ. ಯಾಕೆಂದರೆ ಸಾಧ್ಯ ಇರುವುದು ಪರ್ವತಃ ವನ್ಯಮಾನ್ ಧೂಮಾತೆಂಬಲ್ಲಿ ಧೂಮ ಎಂಬ ಹೇತುವಿನಿಂದ ವನ್ಯನ ನೇರವಾಗಿ ಸಾಧನೆ ಮಾಡ್ತಾರೆ. ವನ್ಯನ ಸಾಧನೆ ಮಾಡಿಬಿಟ್ರೆ ಮುಗದೇ ಹೋಯ್ತು. ಮತ್ತೆ ಸೆಕೆಂಡ್ ಸ್ಟೆಪ್ ಅಂತ ಅಲ್ಲಿ ಏನಿಲ್ಲ, ತಾತ್ಪರ್ಯ ಅಂತ ಅನ್ನೋದೇನಿಲ್ಲ. ಆದರೆ ಈ ಅನುಮಾನ ಹಾಗಲ್ಲ. ನೀವು ಪ್ರಶ್ನೆ ಕೇಳಿದ್ದು ಉಚಿತ ಆಗಿದೆ. ನನ್ನ ಭೋಗಕ್ಕೆ ಎಲ್ಲ ಶರೀರಗಳು ಸಾಧನ ಆಗಿವೆ ಅಂತಿಟ್ಟು ಸಾಧನೆ ಆಗ್ತದೆ. ಹಾಗಾದ್ರೆ ಏನು ತಾತ್ಪರ್ಯ ಅಂದರೆ ನಾನೊಬ್ಬರೇ ಇರುವುದು ತಾತ್ಪರ್ಯ. 50 ಶರೀರಗಳು ಒಬ್ಬನೇ ಸೌಭರಿ ಎಂಬ ಜೀವನ ಭೋಗಕ್ಕೆ ಸಾಧನ ಆಗಿದೆ ಅಂದರೆ ಆ 50 ಶರೀರಗಳನ್ನು ತಗೊಂಡವನು ಸೌಭರಿ ಎಂಬ ಒಬ್ಬನೇ ಜೀವ ಅಂತ ಹೇಗೆ ತೀರ್ಮಾನ ಆಗ್ತದೆ. ಹಾಗೆ ಜಗತ್ತಿನಲ್ಲಿರುವ ಎಲ್ಲಾ ಶರೀರಗಳು ಕೂಡ ನನ್ನೊಬ್ಬನ ಭೋಗಕ್ಕೆ ಸಾಧನ ಅಂತ ಹೇಳಿಬಿಟ್ರೆ ನಾನು ಇರುವವನೇ ಒಬ್ಬ ಜೀವ, ನಾನೇ ಬ್ರಹ್ಮ ಅಂತ ತೀರ್ಮಾನ ಆಗ್ತದೆ ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.